ನೈಟಿ ಧರಿಸುವ ಹೆಂಗಸರೇ ಎಚ್ಚ. ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೆಣ್ಣು ಮಕ್ಕಳು ಲಕ್ಷಣವಾಗಿ ಸೀರೆ ಉಟ್ಟುಕೊಂಡು ಮನೆಯ ಮಹಾಲಕ್ಷ್ಮಿಯಂತೆ ಕಂಗೊಳಿಸುತ್ತಿರುತ್ತಾರೆ. ಇದು ಅನಾದಿ ಕಾಲದಿಂದಲೂ ಬಂದಂತಹ ಪದ್ಧತಿ. ಆಗಿನ ಕಾಲದ ಹೆಂಗಸರು ಸೀರೆ ಬಿಟ್ಟು ಬೇರೆ ಯಾವ ವಸ್ತ್ರವೂ ಮೈಮೇಲೆ ಹಾಕಿಕೊಳ್ಳುತ್ತಿರಲಿಲ್ಲ. ನೀವು ಗಮನಿಸಿರಬಹುದು, ಆಗಿನ ಹೆಂಗಸರ ದೇಹ ಫುಲ್ ಸ್ಲಿಮ್ ಆಗಿ ಅವರು ಪ್ರತಿ ಸಂದರ್ಭದಲ್ಲಿಯೂ ಅಟ್ರಾಕ್ಟಿವ್ ಆಗಿ ಇರುತ್ತಿದ್ದರು. ಆದರೆ ಈಗಿನ ಪದ್ಧತಿಯೇ ಬೇರೆಯಾಗಿ ರೂಪುಗೊಂಡಿದೆ. ಹೆಂಗಸರು ಸೀರೆ ಉಡುವುದನ್ನೇ ಮರೆತು ಬಿಟ್ಟಿದ್ದಾರೆ. ಬದಲಾದ ಕಾಲಘಟ್ಟದಲ್ಲಿ ಭಾರತೀಯರು ಫಾರಿನ್ ಕಲ್ಚರ್ಗೆ ಮೊರೆ ಹೋಗುತ್ತಿದ್ದಾರೆ. ವಿದೇಶದಲ್ಲಿ ತುಂಡುಡುಗೆ ತೊಟ್ಟು ಹೆಂಗಸರು ದೇಹವನ್ನು ಪ್ರದರ್ಶನ ಮಾಡುತ್ತಿರುತ್ತಾರೆ. ಅಂತಹ ಪದ್ಧತಿ ಈಗ ನಮ್ಮ ಭಾರತದಲ್ಲಿಯೂ ಕಾಲಿಟ್ಟಿದೆ. ಆದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಗೆ ಸರಿ ಹೋಗುವುದಿಲ್ಲ ಅನ್ನುವುದು ನಮ್ಮ ಮಹಿಳೆಯರಿಗೆ ಗೊತ್ತೇ ಇಲ್ಲ. ಹಾಗಾದ್ರೆ ನೈಟಿ ಹಾಕಿಕೊಳ್ಳುವುದು ಆರೋಗ್ಯಕ್ಕೆ ಎಷ್ಟೊಂದು ಅನಾನುಕೂಲತೆಗಳು ಇವೆ ಅಂತ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನೈಟಿ ಹಾಕಿಕೊಳ್ಳುವುದು ತಪ್ಪು ಅಂತ ನಾವು ಹೇಳುವುದಿಲ್ಲ. ಬದಲಾಗಿ ನೈಟಿ ಹಾಕಿಕೊಳ್ಳುವುದಕ್ಕೆ ಸಮಯ ಸಂದರ್ಭ ಇರುತ್ತದೆ. ಆ ಸಮಯದಲ್ಲಿ ಮಾತ್ರ ನೈಟಿ ಹಾಕಿಕೊಳ್ಳುವುದನ್ನು ಮಹಿಳೆಯರು ರೂಢಿಸಿಕೊಳ್ಳಬೇಕು. ಬನ್ನಿ, ನೈಟಿ ಹಾಕಿಕೊಳ್ಳುವುದರಿಂದ ಹೆಂಗಸರಿಗೆ ಎದುರಾಗುವಂತಹ ತೊಂದರೆಗಳು ಯಾವುವು ಅಂತ ನೋಡೋಣ. 1. ಹೆಂಗಸರು ನೈಟಿ ಎಂಬ ವಸ್ತ್ರವನ್ನ ಮನೆಯಲ್ಲಿರುವಾಗ ಎಲ್ಲ ರೀತಿಯಲ್ಲೂ ಅವರಿಗೆ ಕಂಫರ್ಟಬಲ್ ಆಗಲಿ ಅಂತ ಧರಿಸುವ ಉಡುಪುವಾಗಿದೆ. ಸೀರೆ ಉಟ್ಟು ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನು ಮಾಡಲು ಆಗುವುದಿಲ್ಲ, ಇದನ್ನು ಒಪ್ಪಿಕೊಳ್ಳಬೇಕು. ಆದರೆ ನೈಟಿ ಪ್ರತಿದಿನ ಹಾಕಿಕೊಳ್ಳುವುದರಿಂದ ಹೆಂಗಸರ ದೇಹದ ಆಕೃತಿ ಅಗಲವಾಗುತ್ತದೆ. ಇದರಿಂದ ಹೆಂಗಸರು ಬೇಗ ದಪ್ಪವಾಗುತ್ತಾರೆ. ಇದು ನೋಡುಗರಿಗೆ ತುಂಬಾ ಅಸಹ್ಯವಾಗಿ ಕಾಣಿಸುತ್ತದೆ. 2. ಹೆಂಗಸರು ಸೀರೆ ಉಡಬೇಕಾದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಟ್ಟುನಿಟ್ಟಾದ ನಿಯಮಗಳಿವೆ. ಮೊದಲು ಲಂಗವನ್ನು ಸೊಂಟಕ್ಕೆ ಗಟ್ಟಿಯಾಗಿ ಕಟ್ಟಿಕೊಳ್ಳಬೇಕು. ನಂತರ ಬಿಗಿಯಾದ ಬ್ಲೌಸ್ ಹಾಕಿಕೊಳ್ಳಬೇಕು. ಅದರ ಒಳಗಡೆ ಮತ್ತೊಂದು ಒಳುಡುಪು ಹಾಕಿಕೊಳ್ಳಬೇಕು. ನಂತರ ಸೀರೆಯನ್ನ ಸೊಂಟಕ್ಕೆ ಟೈಟಾಗಿ ಸುತ್ತಿಕೊಂಡು ಸೆರಗನ್ನ ಹಾಕಿಕೊಳ್ಳಬೇಕು. ಇದೆಲ್ಲದರ ಪರಿಣಾಮವೇ ಮಹಿಳೆಯರ ದೇಹ ಸ್ಲಿಮ್ ಆಗಿ ಕಾಣುತ್ತದೆ. ಆದರೆ ನೈಟಿ ಹಾಗಲ್ಲ. ನೈಟಿ ಹಾಕಿಕೊಳ್ಳಬೇಕು ಅಂದ್ರೆ ನೈಟಿಯ ಆಕಾರ ಫುಲ್ ಲೂಸ್ ಆಗಿರುತ್ತದೆ. ಇದರಿಂದ ಮಹಿಳೆಯರ ದೇಹಕ್ಕೆ ಅದು ತುಂಬಾ ಲೂಸ್ ಫೀಲ್ ಕೊಟ್ಟರೂ ಕೂಡ ಅವರ ದೇಹದ ಆಕಾರ ದೊಡ್ಡದಾಗುತ್ತಾ ಹೋಗುತ್ತದೆ. ನೈಟಿಯ ಸೈಜ್ಗೆ ಯಾವುದೇ ನಿರ್ಬಂಧ ಇಲ್ಲದೆ ಇರುವುದರಿಂದ ದೇಹದ ಆಕೃತಿ ಬದಲಾಗತೊಡುತ್ತದೆ. ಇದರಿಂದ ಮಹಿಳೆಯರು ದಿನೇ ದಿನೇ ದಪ್ಪವಾಗುತ್ತಾ ಹೋಗುತ್ತಾರೆ. ಈ ಸಮಸ್ಯೆಯಿಂದ ಮಹಿಳೆಯರು ಅಸಹ್ಯವಾಗಿ ಕಾಣುತ್ತಾರೆ. 3. ಮೊದಲೆಲ್ಲ ಸೀರೆ ಉಟ್ಟುಕೊಂಡೇ ಹೆಂಗಸರು ಎಲ್ಲ ಕೆಲಸವನ್ನು ಮಾಡುತ್ತಿದ್ದರು. ಅದು ನಮ್ಮ ಸನಾತನ ಸಂಪ್ರದಾಯವಾಗಿದ್ದರಿಂದ ನಮ್ಮ ಹೆಂಗಸರು ಸೀರೆ ಉಟ್ಟು ಬೇರೆ ಯಾವ ಉಡುಪುಗಳನ್ನು ಧರಿಸುತ್ತಿರಲಿಲ್ಲ. ಆದರೆ ಈಗಿನ ಬದಲಾದ ಪರಿಸ್ಥಿತಿಯಲ್ಲಿ ನೈಟಿ ಹೆಂಗಸರು ಮನೆಯಲ್ಲಿರುವಾಗ ಖಾಯಂ ಬಳಸುವಂತಹ ಒಂದು ಉಡುಪಾಗಿದೆ, ಬದಲಾಗಿದೆ. ಆದರೆ ಇದರಿಂದ ತುಂಬಾನೇ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಮಹಿಳೆಯರು ಮರೆತು ಬಿಟ್ಟಿರುತ್ತಾರೆ. 4. ನೀವೆಲ್ಲ ಗಮನಿಸಿರಬಹುದು, ಮಹಿಳೆಯರು ಈಗ ನೈಟಿಯಲ್ಲಿಯೇ ದೇವರಿಗೆ ಪೂಜೆಯನ್ನು ಕೂಡ ಸಲ್ಲಿಸಿರುತ್ತಾರೆ. ತಲೆ ಮೇಲೆ ಒಂದು ವೇಲ್ ಹಾಕಿಕೊಂಡರೆ ಮುಗಿದೇ ಹೋಯಿತು, ಅವರು ಪೂಜೆಗೆ ಬಂದು ನಿಲ್ಲುತ್ತಾರೆ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಇದು ಯೋಗ್ಯವಲ್ಲದ ಉಡುಪು. ಹೆಣ್ಣು ಮಕ್ಕಳು ಲಕ್ಷಣವಾಗಿ ಸೀರೆ ಇಟ್ಟುಕೊಂಡು ಸೆರಗನ್ನು ತಲೆಯ ಮೇಲೆ ಹಾಕಿಕೊಂಡು ಅರಿಶಿನ ಕುಂಕುಮ ಹಚ್ಚಿಕೊಂಡು ದೇವರಿಗೆ ದೀಪವನ್ನು ಹಚ್ಚಬೇಕು. 5. ಸ್ನೇಹಿತರೆ, ನೈಟಿ ಪ್ರತಿದಿನ ಹಾಕಿಕೊಳ್ಳುತ್ತಾ ಹೋದರೆ ಹೆಂಗಸರ ಸ್ತನಗಳು ದೊಡ್ಡದಾಗುತ್ತಾ ಹೋಗುತ್ತವೆ. ಅಷ್ಟೇ ಅಲ್ಲ, ಅದು ಮುಂದಿನ ದಿನಗಳಲ್ಲಿ ಜೋತು ಬಿಡಲು ಶುರುವಾಗುತ್ತದೆ. ಇದರಿಂದ ಮಹಿಳೆಯರ ಆಕಾರ ದಪ್ಪ ಆಗುತ್ತಾ ಹೋಗುತ್ತೆ. ಅವರು ಕೂಡ ಸಮಾಜದಲ್ಲಿ ತಲೆ ಎತ್ತಿ ನಡೆಯಲು ಸಾಧ್ಯವಾಗುವುದಿಲ್ಲ. ಹೆಂಗಸರು ಲಕ್ಷಣವಾಗಿ, ಸುಂದರವಾಗಿ ಎಲ್ಲರ ಮುಂದೆ ನಗುನಗುತ್ತಾ ಇರಬೇಕು. ಆಗ ಮಾತ್ರ ಹೆಂಗಸರಿಗೆ ಒಂದು ಬೆಲೆ ಸಿಗುತ್ತೆ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.